ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಸಿಂಪಲ್ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಬಾರ್ಡರ್ ಈ ಥರ ಬಂದಿತ್ತು, ಇದನ್ನು ಪ್ಯಾಚ್ ಮಾಡ್ತಾ ಇದ್ದೀನಿ. ಸ್ಯಾರಿ ಬಂದು ಇದು ಈ ಥರ ಐತೆ. ನಾನಿಲ್ಲಿ ಬಾರ್ಡರನ್ನು ಹೈಲೈಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ಥರ ತೆಗೆದುಕೊಬೇಕು ಅಂತ. ಬ್ಲೌಸ್ ಎಷ್ಟು ಉದ್ದ ಇದೆಯೋ ಅಷ್ಟು ಕ್ಯಾನ್ವಾಸನ್ನು ತೆಗೆದುಕೊಂಡಿದ್ದೀನಿ. ನೀವು ಕ್ಯಾನ್ವಾಸನ್ನು ಯೂಸ್ ಮಾಡಿದ್ರೆ ಏನು ಉಪಯೋಗ ಅಂದರೆ ಸ್ಟಿಫಾಗಿ ಬರುತ್ತೆ. ವಾಶ್ ಮಾಡಿದ್ರೆ ಹೋಗಲ್ವಾ ಅಂತ ಹೇಳಿದ್ದೀರಾ? ಇಲ್ಲ, ಏನೂ ಆಗಲ್ಲ. ವಾಶ್ ಮಾಡಿದ್ರೂ ಸಹ ಏನೂ ಆಗಲ್ಲ. ಇದು ಹಂಗೆ ಮೆತ್ತಗಾಗಿರ್ತದಷ್ಟೇ, ಕದ್ರುಕೊಳ್ಳೋದು ಆ ಥರ ಎಲ್ಲ ಏನೂ ಆಗಿರಲ್ಲ. ಇದೊಂಥರ ನೋಡ್ತಾ ಇರ್ಬೋದು. ಏನಂತಂದರೆ ತೋರಿಸ್ತೀನಿ ನಾನು. ಥರ ನೋಡಿ, ಈ ಥರ ಎಳೆ ಇರೋದ್ರಿಂದ ಏನು ಅಂಥ ಪ್ರಾಬ್ಲಮ್ ಏನು ಬಿಟ್ಕೊಳಲ್ಲ. ನಾವು ಸ್ಟಿಚ್ ಹಾಕಿರ್ತೀವಲ್ವ, ಏನೂ ಆಗಲ್ಲ. ಅದರಿಂದ ಧೈರ್ಯವಾಗಿ ನೀವು ಮಾಡ್ಬೋದು. ಇಲ್ಲಿ ನಾನು ಇವ್ರಿಗೆ 3 ಇಂಚು ಇದನ್ನು ತೆಗೆದುಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. 2.25 ಇಂಚ್ ಮಾಡಿದ್ದೀನಿ. ಇವ್ರಿಗೆ 3 ಇಂಚ್ ಬೇಕು, ಯಾಕಂದರೆ ಬ್ಯಾಕಲ್ಲಿ ಬ್ರಾಡ್ ಇಡೋದ್ರಿಂದ 3 ಇಂಚು. ನಾವು ರೆಡಿಗೆ 3 ಇಂಚನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ 1 ಇಂಚು, ಒಟ್ಟು 4 ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. 4 ಇಂಚಿಗೆ ಮಾಡಿದೆ. ಇದು 3 ಇಂಚು, ಇದು 4 ಇಂಚು. 1 ಇಂಚು ಡಿಸೈನ್ಗೋಸ್ಕರ. ಇದು ಬಂದು ನೆಕ್ ಓಪನ್ ಏನಿರುತ್ತೋ ಅದು. ಮತ್ತು ಇಲ್ಲಿ ಅವ್ರಿಗೆ ಡೀಪ್ ಬಂದು ಇಷ್ಟಕ್ಕೆ ನಾವು ಇಷ್ಟನ್ನು ಮಾತ್ರನೇ ಇಲ್ಲಿ ಮಾರ್ಜಿನ್ಗೆ ಹೋಗುತ್ತೆ. ಕೆಳಗಡೆ ನಾವಿನ್ನೂ ಸ್ಟಿಚ್ ಮಾಡಿಲ್ಲ. ಇದನ್ನು ಡೈರೆಕ್ಟಾಗಿ ನಾನು ಇದಕ್ಕೆ ಪ್ರೆಸ್ ಮಾಡಿದಾಗ ಇದು ಹಂಗೆ ಕೂರುತ್ತೆ. ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಡೈರೆಕ್ಟು ಲೈನಿಂಗಿಗೆ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ಇದನ್ನು ಅವ್ರಿಗೆ ಕರೆಕ್ಟಾಗಿ ಇಲ್ಲಿಗೆ ಬರೋಂಗಿದ್ರೆ ಇಲ್ಲಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇದು ಮಾರ್ಜಿನ್ಗೆ ಹೋಗುತ್ತೆ ಫ್ರೆಂಡ್ಸ್, ಕೆಳಗಡೆ ಮಾರ್ಜಿನ್ಗೆ ಹೋಗುತ್ತೆ. ಇಷ್ಟೇ ಅವ್ರಿಗೆ ಡೀಪ್ ಬೇಕಾಗಿರೋದೇ ಇಷ್ಟು. ಕೆಳಗಡೆಯಿಂದ ಇಷ್ಟು ಬೇಕು. ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ನಾನು ಫಸ್ಟು ನಿಮಗೆ ತೋರಿಸ್ತೀನಿ. ಅವ್ರದ್ದು ಬಂದು ಇಷ್ಟು ಬೇಕು. ನಾನು ತೆಗೆದುಕೊತಾ ಇರೋದು ಪ್ಲಸ್ 1 ಇಂಚು ಎಕ್ಸ್ಟ್ರಾ. ಅಂದರೆ ಇಷ್ಟನ್ನು ಸಹ ನಾವು ಕಟ್ಟಿಂಗನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟು ಯಾಕೆ ಮಾಡ್ತಾ ಇದ್ದೀರಾ ಅಂದರೆ, ನಾನು ಇಲ್ಲಿಗೆ ಡಿಸೈನನ್ನು ಇಲ್ಲಿ ಬಾರ್ಡರ್ ಅನ್ನೋದನ್ನ ಈ ಪ್ಲೇಸಿಗೆ ಕೊಡೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ. ಈಗ ತೋರಿಸ್ತೀನಿ ನೋಡಿ. ಇದನ್ನು ನಾನು ಒಂದು ಸ್ವಲ್ಪ ಇಲ್ಲಿ ಸುಮ್ಮನೆ ಬಾಕ್ಸ್ ಥರ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನು ಒಂದು ಸ್ವಲ್ಪ ಕ್ರಾಸಾಗಿ ತೆಗೆದುಕೊತೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಬ್ರಾಡ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇದನ್ನು ಅಷ್ಟೇ ಸೇಮ್ ಮೆಥಡಲ್ಲಿ ತೆಗೆದುಕೊತೀನಿ ನೋಡಿ. ಇದು ನೇರ ಬರಬೇಕಾಗಿತ್ತು. ಇದು ನಾನು ಇವೆರಡನ್ನು ತೆಗೆದುಕೊಂಡಿದ್ದೀನಿ. ಇದು ಬಂದು ಇದು ಬರುತ್ತೆ. ಇದು ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ಇದೇನು ಈ ಥರ ಆ ಥರ ಅಂತ ಏನಿಲ್ಲ, ಈ ಥರ ಬರುತ್ತೆ. ಇದು ಬಂದು ಇದು ಇಲ್ಲಿಗೆ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ನಮ್ದು ಏನು ಬಾರ್ಡರ್ ಇರುತ್ತೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಹಿಂಗೆ ಬೇಕು ಅಂದರೆ ನೀವು ಇಷ್ಟಕ್ಕೆ ಬೇಕಾದರೂ ಹಿಂಗೆ ಕೊಟ್ಕೊಬೋದು. ಒಟ್ಟಿನಾಗಿ ಇದು ಹಿಂಗೆ ಬರಬೇಕು. ಇಲ್ಲಿ ಈ ಥರ ಶೇಪ್ ಬರಬೇಕು. ಈಗ ನೋಡಿ ಕಟ್ ಮಾಡ್ತಿದ್ದೀನಿ. ಈಗ ಇಷ್ಟು ಬೇಕು ನಮಗೆ. ಈಗ ಕಟ್ ಮಾಡ್ತೀನಿ. ಮತ್ತು ನಾವು ಇದನ್ನು ಅಟ್ಯಾಚ್ ಮಾಡೋದ್ರಿಂದ ನೋಡಿ ಇಷ್ಟನ್ನು ಬಿಟ್ಟು ನೀವು ಕಟ್ಟಿಂಗನ್ನು ಕಟ್ಟಿಂಗ್ ಮಾಡ್ಕೊಬೇಕು. ಈಗ ನಾನು ಕಟ್ಟಿಂಗ್ ಮಾಡ್ತೀನಿ ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟು ಸ್ಟೆಪ್ ಏನಿದೆಯೋ ಇದು ಕಟ್ ಮಾಡಿ ಇಲ್ಲಿ ತೆಗೆದುಕೊಂಡಿದ್ದೀನಲ್ಲ, ಬರುತ್ತೆ. ಇದೇನು ಬೇಕಾಗಿಲ್ಲ ಫ್ರೆಂಡ್ಸ್. ಈಗ ನಾನೇನು ಮಾಡ್ತೀನಿ, ಇಲ್ಲಿವರೆಗೂ ಬರೋ ಥರ ನೋಡ್ಕೊಂಡು ಇದನ್ನು ಇನ್ನೊಂದು ಪೀಸನ್ನು ಮಾಡ್ಕೊತೀನಿ. ಇದನ್ನು ನಾವು ಇನ್ನೊಂದು ಬಟ್ಟೆಗೆ ಪ್ರೆಸ್ಸನ್ನು ಮಾಡ್ಕೊಬೇಕು. ಇದನ್ನು ನಾವು ಮಡ್ಕೊಬೇಕು. ಇವೆರಡು ಪೀಸ್ಗಳನ್ನು ಮಡ್ಕೊಬೇಕು. ಇದು ನಾವು ಬ್ಲೌಸ್ಗೆ ಪ್ರೆಸ್ಸಿಂಗನ್ನು ಮಾಡ್ಕೊಳ್ಳೋಣ. ಇದು ಲೈನಿಂಗನ್ನು ತೆಗೆದುಕೊಂಡು ನಾವೇನು ಇದಿರುತ್ತೋ ಇದನ್ನು ಇಟ್ಕೊಂಡು ಸೆಂಟರ್ಗೆ ಕರೆಕ್ಟಾಗಿ ನಾಚನ್ನು ಹಾಕ್ಕೊಳ್ಳೋಣ. ನಾಚ್ ಹಾಕ್ಬಿಟ್ಟು ನಮ್ಮದು ಏನು ಸೆಂಟರ್ಗೆ ಕರೆಕ್ಟಾಗಿ ನಾವು ಕಟ್ ಮಾಡಿದ್ವೋ ಅಷ್ಟನ್ನು ಹಿಂಗೆ ಇಟ್ಕೊಂಡು ಆಮೇಲೆ ಏನು ನಮ್ಮದು ಈ 2 ಪೀಸ್ ಇದೆಯೋ
ಇದನ್ನು ಸಹ ಹಿಂಗಿಡ್ರಿ, ಯಾಕಂದರೆ ಅದು ಕರೆಕ್ಟಾಗಿ ಕೂರಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಅದು ಶೇಪು ಚೆನ್ನಾಗಿ ಬರಲ್ಲ. ಅದರಿಂದ ಹೇಳ್ತಾ ಇದ್ದೀನಿ ನೋಡಿ, ಯಾವ ಕಡೆ ಪ್ರೆಸ್ಸಿಂಗ್ ಮಾಡ್ಕೊಬೇಕು ನಾವು ಆ ಕಡೆ ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೊಂಬಿಡಿ ಈ ಕಡೆದು. ಈಗ ಇದನ್ನು ಡೈರೆಕ್ಟು ನಾನು ಏನು ಇಡ್ತಾ ಇದ್ದೀನೋ ಇದನ್ನು ಇದನ್ನು ಮಾತ್ರನೇ ಪ್ರೆಸ್ ಮಾಡ್ಕೊಬೇಕು ಲಾಸ್ಟ್ನೇದು. ಯಾಕಂದರೆ ನಾವು ಇದನ್ನು ಯಾಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಇದು ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ ಫ್ರೆಂಡ್ಸ್. ಈ ಪೀಸು ಈ ಕಡೆನೇ ಅಂತ ಅನ್ನೋದಕ್ಕೆ ಮಾತ್ರನೇ ನಾನಿಲ್ಲಿ ಕರೆಕ್ಟಾಗಿ ಅಳತೆ ಸಿಗಲಿ ಅನ್ನೋ ಕಾರಣಕ್ಕೆ ನೋಡಿ ಕರೆಕ್ಟಾಗಿ ಆಯಿತು. ಇವಾಗ ಇದನ್ನು ಒಂದು ಗುಂಪಿನನ್ನು ಹಾಕ್ಬಿಡ್ತೀನಿ ನಾನು. ಈಗ ಇದನ್ನು ತೆಗಿತಾ ಇದ್ದೀನಿ ಸೆಂಟರ್ದು. ಈಗ ಇವೆರಡು ತೆಗೆದ್ಬಿಟ್ಟು ಇದು ಏನಿದೆಯೋ ಇದನ್ನು ಪ್ರೆಸ್ಸಿಂಗ್ ಇದು ಬಟ್ಟೆಗೆ ಲೈನಿಂಗ್ ಬಟ್ಟೆಗೆ ಹಿಂಗೆ ಪ್ರೆಸ್ಸಿಂಗ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದಾದಮೇಲೆ ಇದನ್ನು ಕೂಡ ಏನು ಇವೆರಡು ಪೀಸ್ ಇವೆಯೋ ಇವನ್ನು ಸಹ ಬಾರ್ಡರ್ ಬಂದಿದ್ರೆ, ನಿಮ್ಮ ಸೀರೆನಲ್ಲಿ ಬಾರ್ಡರ್ ಬಂದಿದ್ರೆ ಇವನ್ನು ಸಹ ನೋಡ್ಕೊಂಡು ಕರೆಕ್ಟಾಗಿ ಈ ಥರ ಇಟ್ಬಿಟ್ಟು ಇದು ನೋಡಿ ಇದನ್ನು ಸಹ ನಾನು ಪ್ರೆಸ್ಸಿಂಗನ್ನು ಮಾಡ್ಕೊಂಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಕೆಳಗಡೆ ಏನಿರುತ್ತೋ ಇದನ್ನು ಸಹ ನಾನು ಇಲ್ಲಿ ಈ ಥರ ಕೊಟ್ಟು ಹಿಂಗೆ ಕೊಡ್ತಾ ಇದ್ದೀನಿ. ನಾನು ಸ್ವಲ್ಪ ಮೇಲಕ್ಕೆ ಮಾಡ್ತೀನಿ ಈ ಥರ. ಇಲ್ಲೂ ಅಷ್ಟೇ ಈ ಥರ ಒಂದು ಶೇಪನ್ನು ಕೊಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಇದು ನಾವು ಇಷ್ಟೇ ಕೂರಿಸ್ಬೇಕು ಅಂತ ಅಷ್ಟೇನೆ. ಇದನ್ನು ಸಹ ಒಂದು ಲೈನಿಗೆ ಅಟ್ಯಾಚ್ ಮಾಡ್ಕೊಂಬಿಡೋಣ. ಇದನ್ನು ಸಹ ಒಂದು ಪ್ರೆಸ್ ಮಾಡ್ಕೊಂಬಿಡೋಣ. ಇದನ್ನು ಲಾಸ್ಟ್ ಇದಕ್ಕೆ ಕೂರಿಸ್ಬೇಕು, ಕೆಳಗಡೆ ಕೂರಿಸ್ಬೇಕು. ಇದನ್ನು ಸಹ ಪ್ರೆಸ್ ಮಾಡ್ಕೊಂಬಿಡಿ ಇಷ್ಟೇ. ಇದನ್ನು ಸಹ ಲೈನಿಂಗಿಗೆ ಪ್ರೆಸ್ ಮಾಡ್ಕೊತೀನಿ, ಇದನ್ನು ಪ್ರೆಸ್ ಮಾಡ್ಕೊತೀನಿ. ಮತ್ತು ಇಲ್ಲೇನಿದೆಯೋ ಇದನ್ನು ಡೈರೆಕ್ಟಾಗಿ ಲೈನಿಂಗಿಗೆ ಪ್ರೆಸ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನೆಲ್ಲವನ್ನು ಪ್ರೆಸ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಲೈನಿಂಗ್ ಬಟ್ಟೆಗೆ ಈ ಥರ ಬಿಸಿನ ಇಟ್ಕೊಂಡು ಏನು ಇದು ಶೈನಿಂಗ್ ಇರೋ ಕಡೆ ಒಳಕೋಗ್ಬೇಕು ಆ ಥರ ನೋಡಿಬಿಟ್ಟು, ಇದು ಒಂದು ಸ್ವಲ್ಪ ರಫ್ ಇರುತ್ತೆ ಅದು ಮೇಲ್ಗಡೆ ಇರೋ ಥರ ನೋಡಿಬಿಟ್ಟು ನೀವು ಬಿಸಿ ಮಾಡಿದಾಗ ಅದು ಅದು ಹಂಗೆ ಇದು ಮಾಡುತ್ತೆ. ಇಲ್ಲಿ ನಾನು ನೋಡ್ತಾ ಇರ್ಬೋದು ಇದು ಸೀದಾ ಐತೆ, ಇದು ಉಲ್ಟಾ ಈ ಥರ ಇಟ್ಬಿಟ್ಟು ನಾನು ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಬಿಟ್ಟು ಓಪನ್ ಮಾಡ್ತೀನಿ. ಇದು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲವನ್ನು ನಾನು ಕರೆಕ್ಟಾಗಿ ಪ್ರೆಸ್ ಮಾಡ್ಕೊಂಡು ನೋಡಿ ನೀಟಾಗಿ ತಂದುಬಿಟ್ಟಿದ್ದೀನಿ. ಇದನ್ನು ಅಷ್ಟೇ ಎಲ್ಲನೂ ಈಗ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ನಾವು.
ನೋಡಿ ಫ್ರೆಂಡ್ಸ್, ಎಲ್ಲ ಸ್ಟಿಚ್ ಹಾಕೊಂಡ್ಮೇಲೆ ಎಲ್ಲ ಈ ಥರ ಕಾಣಿಸ್ತಾ ಇರ್ತವೆ. ಈಗ ಇವನ್ನೆಲ್ಲ ನಾವು ಜೋಡಿಸೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ನಮ್ಗೆ ಎಷ್ಟು ಬ್ರಾಡ್ ಬೇಕಾಗಿರ್ತದೋ ಅಷ್ಟು ಬ್ರಾಡ್ಗೆ ಮಾರ್ಕನ್ನು ಹಾಕ್ಕೊಳ್ಳೋಣ. ಇಷ್ಟು ಕೂರಿಸ್ಬೇಕು ನಾವು. ಓಕೆ, ಇಷ್ಟಾದಮೇಲೆ ನಾವು ಇಲ್ಲಿಗೆ ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಸೈಡು ನೀವು ಬೇಕು ಅಂದರೆ ಇಷ್ಟೇ ಬೇಕಾದರೂ ಈ ಥರ ಬೇಕಾದರೂ ಶೇಪ್ ತೆಗೆದು ಕೂರಿಸ್ಬೋದು. ಆದರೆ ನಾವು ಇಲ್ಲಿ ಜಾಸ್ತಿ ಇದನ್ನು ಮಾಡಿರೋದ್ರಿಂದ ಯಾವ್ಯಾವ ಸೈಡಿಗೆ ಬರುತ್ತೆ ನೋಡ್ಕೊಳ್ಳಿ. ಅದು ಪೀಸು ಈ ಥರ ಕರೆಕ್ಟಾಗಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗಿ ಕೂರಿಸ್ಕೊಂಬಿಡಿ. ನೋಡಿ, ಇಲ್ಲಿ ಇಷ್ಟಕ್ಕೆ ನಾನು ಕೂರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಗುಂಡು ಪಿನ್ಗಳನ್ನು ಹಾಕಿ ಗುಂಡು ಪಿನ್ ಹಾಕ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡ್ಕೊಬೋದು ನೀಟಾಗಿ. ಈ ಥರ ಏಕ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ ಇದಕ್ಕೆ. ಕೇಳಿದ ಬಾರ್ಡರ್ಗಳು ಬಂದಾಗ ಯಾವ ಥರ ಡಿಸೈನ್ ಮಾಡಬೇಕು ಅಂತ, ಈ ಥರ ಎಲ್ಲ ಮಾಡ್ಬೋದು. ಬಾರ್ಡರ್ಗಳು ಬಂದಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡ್ ಕೂರಿಸ್ದೆ, ಇನ್ನೊಂದು ಸೈಡ್ ಈ ಕಡೆ ಸೇಮ್ ಇದೇ ಥರ ಇಟ್ಬಿಟ್ಟು ಎಷ್ಟಿಟ್ಟಿದ್ದೀವೋ ನೋಡಿ ಇಲ್ಲಿ ಅಷ್ಟಕ್ಕೆ ನೀಟಾಗಿ ಕೂರಿಸ್ಬಿಟ್ರೆ ಆಯಿತು. ನೀವು ಲೇಸ್ ಬೇಕಾದರೂ ಕುಟ್ಕೊಬೋದು ಫ್ರೆಂಡ್ಸ್, ಇಲ್ಲಾಂದರೆ ಲೇಸ್ ಬೇಡ ಅನ್ನೋರು ಹಂಗೆ ಬೇಕಾದರೂ ಮಾಡ್ಕೊಬೋದು. ನೋಡಿ, ಎರಡೂ ಸೈಡು ನಾನು ಕೂಡಿಸ್ಬಿಟ್ಟೆ. ಇದು ಬಾರ್ಡರನ್ನು ಕೂಡಿಸ್ದೆ. ಈಗೇನು ಮಾಡ್ಬೋದು, ನೀವು ಬೇಕು ಅಂದರೆ ಇದಕ್ಕೆ ಪೈಪಿಂಗ್ ಕೊಡ್ಬೋದು. ನಾನೇನು ಪೈಪಿಂಗನ್ನು ಕೊಡ್ತಾಯಿಲ್ಲ. ಈಗ ಕರೆಕ್ಟಾಗಿ ಸೆಂಟ್ರದನ್ನ ಕೂಡಿಸ್ಬಿಡೋಣ. ನೋಡ್ಕೊಳ್ಳಿ ಫಸ್ಟು. ನೋಡಿ, ಈ ಥರ ನೀಟಾಗಿ ಕೂರಿಸ್ಬಿಟ್ರೆ ಆಯ್ತು ಇದು. ನೋಡಿ, ಎರಡೂ ಸಮ ಇರೋ ಥರ ನೋಡಿಕೊಂಡು ಗುಂಡು ಪಿನ್ನುಗಳನ್ನು ಹಾಕೊಂಬಿಡಿ ನೀಟಾಗಿ. ಈಗ ಇದಕ್ಕೆ ಸ್ಟಿಚ್ಚನ್ನು ಹಾಕ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಬಾರ್ಡರನ್ನು ಇದ್ದಾಗ ಯಾವ ಥರ ಯೂಸ್ ಮಾಡ್ಕೊಬೇಕು. ಬೇಕಂದರೆ ನೀವು ಇಲ್ಗೊಂದು ಇದನ್ನು ಈ ಥರ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿರ್ತೈತೆ. ಬೇಡ ಅಂದರೆ ಬೇಡ, ಅದು ನಿಮ್ಮ ಇಷ್ಟ. ಈ ಥರ ಕೊಟ್ಟರೆ ರಿಚಾಗಿ ಕಾಣಿಸ್ತಾ ಇರ್ತೈತೆ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಒಂದು ಇದನ್ನು ಅಟ್ಯಾಚ್ ಮಾಡಿಬಿಟ್ಟೆ. ಈಗ ಏನು ಮಾಡಬೇಕು, ಬ್ಯಾಕಲ್ಲಿ ಡಾಟ್ಸನ್ನು ಹಿಡೀರಿ. ಕಡೆನೂ ಅಷ್ಟೇ
ಪ್ಯಾಡ್ಸ್ ಎಲ್ಲ ಹಿಡ್ದಾಯಿತು. ಈಗ ಇದಕ್ಕೆ ಡೋರಿಯನ್ನು ಹಾಕಿದ್ರೆ ಫುಲ್ ಆಯಿತು. ಡೋರಿನ ನಾನು ಈ ಥರ ಮಾಡ್ಕೊಂಡಿದ್ದೀನಿ, ತೋರಿಸಿದ್ದೀನಿ ಯಾವ ಥರ ಡೋರಿ ಮಾಡೋದು ಅಂತ. ಇವರು ಬ್ರಾಡ್ ಕೇಳಿದ್ರಿಂದ ನಾನು ಬ್ರಾಡನ್ನು ಇಟ್ಟಿದ್ದೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಬೋದು ಫ್ರೆಂಡ್ಸ್. ಉದ್ದ ತುಂಡ ಕಟ್ಕೊಬೋದು. ನೋಡಿ ಎಷ್ಟಕ್ಕೆ ಕಟ್ಟಿದ್ದೀನಿ. ಇದಕ್ಕೆ ನಾನು ಫ್ರಂಟೆಲ್ಲ ಹೊಲಿದು ರೆಡಿ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಫ್ರಂಟ್ ಪಾರ್ಟು ಕೂಡಿಸ್ಬಿಟ್ಟು ನೋಡಿ, ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಐತೆ. ಅವ್ರ ಬ್ರಾಡೆ ನೆನ್ನೆ ಏನು ತೋರಿಸಿದ್ನೋ ಅದೇ ಬ್ಲೌಸ್ ಆಗಿರೋದ್ರಿಂದ ಫ್ರಂಟಲ್ಲಿ ಬ್ರಾಡೆಲ್ಲ ಇಟ್ಟಿದ್ದೀನಿ. ತೋಳು ಬಂದು ಇದು ಈ ಥರ ಇತ್ತು ಬಾರ್ಡರು. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ಒಂದು ಸಿಂಪಲ್ಲಾಗಿ ಬ್ಲೌಸ್ ಡಿಸೈನನ್ನು ಮಾಡೋದು. ಈಸಿಯಾಗಿ ಕ್ಯಾನ್ವಾಸನ್ನು ಯೂಸ್ ಮಾಡಿ ಯಾವುದೇ ಡಿಸೈನ್ ಬೇಕಾದರೂ ನೀವು ಸ್ಟಿಚಿಂಗನ್ನು ಮಾಡ್ಬೋದು ಸುಲಭನಾಗಿ. ಸಿಂಪಲ್ಲಾಗಿರುತ್ತೆ. ಬಾರ್ಡರ್ ಬಂದಾಗ ಬಾರ್ಡರನ್ನು ನಾವು ಯಾವ ಥರ ಇಡ್ಬೋದು ಈ ಥರ ಅಂತ ತೋರಿಸಿದ್ದೀನಿ. ಇದನ್ನು ನೀವು ಬೇಕಾದ್ರೆ ಸೆಂಟರಲ್ಲಿ ನೀವು ಯಾವ್ದು ಬೇಕಾದರೂ ಮಾಡ್ಕೊಬೋದು, ಆ ಥರ ಏನಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.